ಸೋಯಾಬೀನನ್ನು 5 ನಿಮಿಷ ನಾನು ಬೇಯಿಸ್ಕೊಂಡಿದ್ದೆ. ಇವಾಗ ಸ್ವಲ್ಪ ತಣ್ಣೀರು ಹಾಕಿಬಿಟ್ಟು ಸೋಯಾಬೀನ್ನ ನೀರನ್ನು ಹಿಂಡ್ಕೋತಾ ಇದ್ದೇನೆ. ಇದಕ್ಕೆ ಮತ್ತೆ ನಾವೆಲ್ಲ ಮಸಾಲೆ ಹಾಕಿಬಿಟ್ಟು 10 ನಿಮಿಷ ಕಾಲ ಮ್ಯಾರಿನೇಟ್ಗೆ ಇಡೋಣ. ಇವಾಗ ಮೊಸರು ಹಾಕ್ತಾ ಇದ್ದೇನೆ. ಉಪ್ಪು, ಗರಂ ಮಸಾಲ ಪೌಡರ್, ಜೀರಾ ಪೌಡರ್, ಚಿಲ್ಲಿ ಪೌಡರ್, ಕೊರಿಯಾಂಡರ್ ಪೌಡರ್ ಮತ್ತು ಕಸೂರಿ ಮೇಥಿ. ಇದರ ಜೊತೆಗೆ ನೀವು ಹಳದಿ ಪೌಡರ್ ಕೂಡ ಹಾಕೋಬೋದು. ನಾನಿವಾಗ ಹಾಕ್ತಾ ಇಲ್ಲ. ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಇವಾಗ ಚಕ್ಕೆ, ಲವಂಗ, ಬೇ ಲೀಫ್ ಇಷ್ಟನ್ನು ಹಾಕಿಬಿಟ್ಟು ಸ್ವಲ್ಪ ಫ್ರೈ ಮಾಡಿದರೆ ಸಾಕು. ಇವಾಗ ನಾನು ಇದರಲ್ಲಿ ಒಂದು ಚಿಕ್ಕ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ನಾನು ಸ್ವಲ್ಪ ಏಲಕ್ಕಿ ಪೌಡರ್ ಕೂಡ ಹಾಕ್ಕೊಂಡಿದ್ದೇನೆ. ಒಗ್ಗರಣೆಗೆ ಜೀರಿಗೆ ಕೂಡ ಹಾಕೋಬೋದು, ಆದರೆ ನಾನಿಲ್ಲಿ ಪೌಡರ್ ಹಾಕೋತಾ ಇದ್ದೇನೆ. ಮತ್ತು ಸ್ವಲ್ಪ ಚಿಲ್ಲಿ ಪೌಡರ್ ಮತ್ತು ಹಳದಿ ಪೌಡರ್. ಇವಾಗ ನಾನು ಒಂದು ದೊಡ್ಡ ಟೊಮೆಟೊ ಪ್ಯೂರಿ ಮಾಡಿಕೊಂಡು ಹಾಕೋತಾ ಇದ್ದೇನೆ. ಅದನ್ನು ಸ್ವಲ್ಪ ರಾ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದ ನಂತರ ಮ್ಯಾರಿನೇಷನ್ ಮಾಡಿಟ್ಟಂತಹ ಸೋಯಾಬೀನನ್ನು ಇವಾಗ ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. 2-3 ನಿಮಿಷ ಬೇಯೋದಕ್ಕೆ ಬಿಡಿ. ಇವಾಗ 2-3 ನಿಮಿಷ ಆಯಿತು. ನಾನು ಇದಕ್ಕೆ ಗೇರು ಬೀಜ, ಕ್ಯಾಶ್ಯೂನಟ್ ಪೇಸ್ಟನ್ನು ಹಾಕ್ಕೊಂಡಿದ್ದೇನೆ. 2-3 ನಿಮಿಷ ಲೋ ಫ್ಲೇಮಲ್ಲಿ ಸ್ವಲ್ಪ ಕುದಿಯೋದಕ್ಕೆ ಬಿಡಿ. ಇವಾಗ ರೆಡಿಯಾಗಿದೆ ಸೋಯಾಬೀನ್ ಗ್ರೇವಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳಿ. ಸೋಯಾಬೀನ್ ಗ್ರೇವಿಗೆ ಅಂತೇಳಿ ಇವತ್ತು ನಾನು ಪರಾಟ ಮಾಡ್ತಾಯಿದ್ದೇನೆ. ಪಾಲಕ್ ಮತ್ತು ಆಲೂಗೆಡ್ಡೆ ಹಾಕಿಬಿಟ್ಟು ನಾನು ಮಧ್ಯಾಹ್ನ ಬರಬೇಕಿದ್ರೆ ನರ್ಸರಿಗೆ ಬಂದಿದ್ದೇನೆ. ನನಗೆ ಸ್ವಲ್ಪ ಗಿಡ ಬೇಕಿತ್ತು, ಮಣ್ಣು ಬೇಕಿತ್ತು. ಹಾಗಾಗಿ ಮೊದಲೇ ನಾನು ಗಿಡ ಕೊಂಡೋಗಿದ್ದೇನೆ. ಒಂದು ಚಿಕ್ಕು ಗಿಡ ಮತ್ತೊಂದು ಪೇರಳೆ ಗಿಡ. ಅದಕ್ಕೆ ಮಣ್ಣು ಕೂಡ ಕೊಂಡೋಗಿದ್ದೆ. ಅದು ಇವಾಗ ಮಣ್ಣೆಲ್ಲ ಖಾಲಿ ಆಗಿದೆ. ಹಾಗಾಗಿ ಮತ್ತೆ ಮಣ್ಣು ಬೇಕಿತ್ತು, ಬಂದಿದ್ದೇನೆ. ಮತ್ತೊಂದೆರಡು ಪ್ಲಾಂಟ್ ಬೇಕಿತ್ತು, ಹಾಗಾಗಿ ಬಂದಿದ್ದೇನೆ. ನನಗೆ ನರ್ಸರಿಗೆ ಬರೋದಂದ್ರೆ ತುಂಬಾ ಇಷ್ಟ ಆಯಿತಾ. ತುಂಬ ಸಲ ಬಂದೆ. ನನಗೆ ಇಲ್ಲಿರೋ ಹೂಗಳನ್ನು ನೋಡೋದು ತುಂಬಾ ಇಷ್ಟ. ತುಂಬ ವೆರೈಟೀಸ್ ಇದೆ. ಒಂದು ಸಾಧಾರಣ ಎಷ್ಟು ಜಾಗ ಇದೆ ಅಂತಂದರೆ ಅವರಿಗೆ ತುಂಬ ದೊಡ್ಡ ಜಾಗದಲ್ಲಿ ಮಾಡಿದ್ದಾರೆ.